ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ. ಸೊ ನಾನಿವತ್ತು ನಿಮಗೆ ತುಂಬ ಈಸಿ ಮತ್ತು ಸಿಂಪಲ್ ಮೆಥಡಲ್ಲಿ ಬೇಗ ಆಗುವಂತಹ ಬ್ರೇಕ್ಫಾಸ್ಟನ್ನು ನಾನು ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಸೊ ಪಫ್ಡ್ ರೈಸ್, ಏನು ಕನ್ನಡದಲ್ಲಿ ಮಂಡಕ್ಕಿ ಮತ್ತು ಪೂರಿ ಅಂತ ಕರೀತಾರೆ. ಇದರಲ್ಲಿ ನಾವು ದಿಢೀರಂತ ಒಂದು 3-4 ನಿಮಿಷದಲ್ಲೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ಬೋದು. ಸೊ ಈ ಒಂದು ಪಫ್ಡ್ ರೈಸ್, ಪೂರಿ, ಮಂಡಕ್ಕಿ ಅಂತ ಇದನ್ನೇನು ಕರಿತೀವಿ, ಇದು ತುಂಬ ಲೋ ಕ್ಯಾಲರಿ ಇರುತ್ತೆ. ಸೊ ವೆಯ್ಟ್ ಲಾಸ್ಗೂ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಡೈಜೆಷನ್ನು ಈಸಿ ಆಗುತ್ತೆ. ಅಂದರೆ ರೈಸ್ ಐಟಮ್ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಲ್ಲ, ಸೊ ಇನ್ಸ್ಟೆಡ್ ಆಫ್ ದಟ್ ಈ ಥರನೂ ಒಂದ್ಸತಿ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ಸೊ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಸ್ಟರ್ಡ್ ಹಾಕಿ ಅದು ಚಿಟಪಟ ಅಂದಿದ ತಕ್ಷಣ ಆನಿಯನ್ ಹಾಕ್ಕೊಳ್ಳಿ. ನಾನು ಯಾಕೆ ಕರಿ ಲೀವ್ಸು ಆನಿಯನ್ ಹಾಕಿದ್ಮೇಲೆ ಹಾಕ್ತೀನಿ ಅಂದರೆ ಅದು ಆರುತ್ತೆ, ಹಂಗಾಗಿ ನಾನು ಆನಿಯನ್ ಹಾಕಿದ್ಮೇಲೆ ಹಾಕಿದ್ರೆ ಅದಷ್ಟೊಂದು ಎಫೆಕ್ಟ್ ಆಗಲ್ಲ. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಟೇಸ್ಟ್ ರಿಕ್ವೈರ್ಡು ಒಂದು 3 to 4 ಚಿಲ್ಲಿ ಅಷ್ಟು ಕಟ್ ಮಾಡಿಕೊಂಡು ಹಾಕಿ, ಅದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟು, ಒಂದು ಪಿಂಚ್ ಆಫ್ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಈ ಕಡೆ 10 ಮಿನಿಟ್ಸ್ ಮುಂಚೆನೇ ನಾನು ಈ ಪಫ್ಡ್ ರೈಸ್ ಪೂರಿನ ವಾಟ್ರಲ್ಲಿ ಸೋಕ್ ಮಾಡಿಟ್ಟಿದ್ದೆ. ಈ ಪೂರಿನ ಚೆನ್ನಾಗಿ ವಾಟರ್ ರಿಮೂವ್ ಮಾಡಿ ಡ್ರೈನ್ ಔಟ್ ಮಾಡಿ ಇನ್ಬಿಟ್ಟು ಅದಕ್ಕೆ ಕಡೆಯಲ್ಲಿರೋ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನಾವು ಈ ಕಡೆ ಗ್ರೌಂಡ್ನಟ್ಸ್ನ ನಾನು ಫಸ್ಟೇ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ಡಿಸ್ಪ್ಲೇ ಮಾಡುವಾಗ ಒಂದು ಬೌಲಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಫೈನಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊರಿಯಾಂಡರ್, ಚಾಪ್ ಮಾಡಿರೋ ಕೊರಿಯಾಂಡರ್ ಹಾಕಿ ಲೆಮನ್ ಒಂದು ಸ್ವಲ್ಪ ಕಿವುಚಿದ್ದೀನಿ. ಸೊ ಲೆಮನ್ ವಾಟರ್ ಹಾಕಿ, ಸೊ ಅದಾದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಟೈಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟೇ. ಅಷ್ಟೊಂದು ಸಿಂಪಲ್ ಅಲ್ವಾ? ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಏನು ಬೇಕಾಗಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೂ ಮಾಡ್ಬೋದು. ಸೊ ಈ ಒಂದು ರೆಸಿಪಿನ ದಾವಣಗೆರೆ, ಚಿತ್ರದುರ್ಗ ಮತ್ತು ಧಾರವಾಡ ಸೈಡೆಲ್ಲ ತುಂಬ ಮಾಡ್ತಾರೆ. ಈವನ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಈ ಬ್ರೇಕ್ಫಾಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಈ ಬ್ರೇಕ್ಫಾಸ್ಟನ್ನು ನಮ್ಮ ಮನೆಯವ್ರಿಗೂ ಕೊಡೋಣ. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಅವರು ರಿಯಾಕ್ಷನ್ ನೋಡೋಣ. ಜೊತೆಗೆ ವಿಯಾನು ಕೂತಿದ್ದಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್. ಓಕೆ, ಸೂಪರ್ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು. ಬಾಯ್.